ಅಯೋಧ್ಯೆ ರಾಮಮಂದಿರದಲ್ಲಿ ದೇಣಿಗೆ ದೋಚಿರುವ ಕೇಸ್ನ ತನಿಖೆ ಚುರುಕುಗೊಂಡಿದೆ. ದೇಗುಲ ಸಿಬ್ಬಂದಿಯ ಅಕ್ರಮಗಳು ದಿನಕ್ಕೊಂದು ರೀತಿಯಲ್ಲಿ ಬಯಲಾಗ್ತಾ ಇದೆ. ಇದೀಗ 60 ಕೆಜಿ ತೂಕದ ಬೆಳ್ಳಿ ಬಿಸ್ಕತ್ ನಾಪತ್ತೆಯಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ರಾಮ ಮಂದಿರ ದೇಣಿಗೆ ಹಗರಣ. ಭಕ್ತರು ಕೊಟ್ಟಿದ್ದ 60 ಕೆಜಿ ಬೆಳ್ಳಿ ನಾಪತ್ತೆ, ಎಸ್ಐಟಿ ತನಿಖೆ ಚುರುಕು. ರಾಮ ಮಂದಿರದಲ್ಲಿ ನಡೆದಿರೋ ಕೋಟಿ ಹಗರಣದ ತನಿಖೆ ತೀವ್ರಗೊಳ್ತಿದ್ದಂತೆ ಮತ್ತಷ್ಟು ಅವ್ಯವಹಾರ ಬೆಳಕಿಗೆ ಬರ್ತಾ ಇದೆ. ಪ್ರಾಣ ಪ್ರತಿಷ್ಠೆ ಸಮಾರಂಭದ ವೇಳೆ ರಾಮಲಲ್ಲಾನಿಗೆ ಅರ್ಪಿಸಲಾಗಿದ್ದ 60 ಕೆಜಿ ಬೆಳ್ಳಿ ನಾಪತ್ತೆಯಾಗಿರೋದು ಬಯಲಾಗಿದೆ. ಈ ಬೆಳ್ಳಿಯನ್ನ ಮಂದಿರದ ಅಡಿಪಾಯದಲ್ಲಿ ಇಡಲು ಉದ್ದೇಶಿಸಲಾಗಿತ್ತು. ಆದರೆ ಈ ಬೆಳ್ಳಿ ಎಲ್ಲಿದೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಎನ್ನಲಾಗಿದೆ. ಈ ಬೆಳ್ಳಿಯನ್ನ ರಾಷ್ಟ್ರೀಯ ಆಭರಣ ವ್ಯಾಪಾರಿಗಳ ಸಂಘದ ಮೂಲಕ ನೀಡಲಾಗಿದ್ದು, ಟ್ರಸ್ಟ್ಗೆ ಬೆಳ್ಳಿ ಹಸ್ತಾಂತರಿಸಿದ್ದಾಗಿ ರಸೀದಿ ಹೊಂದಿದ್ದೀವಿ ಅಂತ ಸಂಘದ ಅಧ್ಯಕ್ಷ ಅನುರಾಗ್ ರಸ್ತೋಗಿ ತಿಳಿಸಿದ್ದಾರೆ. ಆದರೆ ಅಡಿಪಾಯ ಹಾಕೋ ಸಂದರ್ಭದಲ್ಲಿ ಈ ಬೆಳ್ಳಿ ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. ನೂರೈವತ್ತು ಮಂದಿ ಶಂಕಿತರು, 25 ಜನರ ವಿರುದ್ಧ ಕ್ರಮ ಸಾಧ್ಯತೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದ ಕಾಣಿಕೆ ಮತ್ತು ಬೆಳ್ಳಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಸುಮಾರು 150 ಮಂದಿಯನ್ನ ಶಂಕಿತರ ಪಟ್ಟಿಗೆ ಸೇರಿಸಿರುವ ಎಸ್ಐಟಿ 25 ಮಂದಿಯ ವಿರುದ್ಧ ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. 6 ದಿನಗಳ ತನಿಖೆಯನ್ನು ಪೂರ್ಣಗೊಳಿಸಿರುವ ಎಸ್ಐಟಿ ಸೋಮವಾರ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಪ್ರಾಥಮಿಕ ವರದಿಯನ್ನ ಸಲ್ಲಿಸಲಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಟ್ರಸ್ಟಿ ಡಾಕ್ಟರ್ ಅನಿಲ್ ಮಿಶ್ರಾ ಮತ್ತು ನಿರ್ಮಾಣ ಉಸ್ತುವಾರಿ ಗೋಪಾಲ್ ರಾವ್ ಅವರನ್ನ ಎಸ್ಐಟಿ ಸುಮಾರು 6 ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿದೆ. ದೇಣಿಗೆ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದ 5 ಆರೋಪಿಗಳ ಮಾಹಿತಿ ಮೇರೆಗೆ ಸುಮಾರು 2 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಅಲ್ಲದೆ ಟಿನ್ನು ಯಾದವ್ ಎಂಬಾತನ ಮನೆಯಲ್ಲಿ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ವಿಚಾರಣೆಗೆ ಒಳಗಾದವರಿಗೆ ಮುಂದಿನ ಆದೇಶದವರೆಗೆ ಅಯೋಧ್ಯೆಯನ್ನ ಬಿಟ್ಟು ಹೋಗದಂತೆ ಸೂಚಿಸಲಾಗಿದೆ. ಈ ಮಧ್ಯೆ ರಾಮ ಮಂದಿರ ದೇಣಿಗೆ ಹಗರಣದಿಂದ ಭಕ್ತರಿಗೆ ಬೇಸರ ಆಗಿದೆ. ಹೀಗಾಗಿ ರಾಮನ ದರ್ಶನಕ್ಕೆ ಬರೋ ಭಕ್ತರ ಸಂಖ್ಯೆ ಇಳಿಮುಖ ಆಗಿದ್ದು, ಇದರ ನೇರ ಪರಿಣಾಮ ಹುಂಡಿಯ ಮೇಲೂ ಆಗಿದೆ. ತಿಂಗಳ ಕಾಣಿಕೆ ಹಣ 7 ಕೋಟಿಯಿಂದ 1.5 ಕೋಟಿಗೆ ಇಳಿಕೆಯಾಗಿದೆ ಎನ್ನಲಾಗಿದೆ. ಮಹೇಶ್ ಏರಣ್ಣ, TV9, ನವದೆಹಲಿ.